ಸಂಸ್ಕಾರವನ್ನ ಕೊಡ್ತಕ್ಕಂಥ ಜಾತ್ರೆ ನಮ್ಮ ಶಿರೋಳದ ಖಡಕ ರೊಟ್ಟಿ ಜಾತ್ರೆ ಅನ್ನುವಂಥದ್ದು. ಬಸವಣ್ಣವರು ಇವನಮ್ಮವನೆಂದೆನಿಸೆ ಅನ್ನೋ ಹಾಗೆ ಜಾತ್ರೆ ಅನೇಕ ಜಾತಿ ಜನಾಂಗದ ತಾಯಂದಿರು ರೊಟ್ಟಿ ಮಾಡಿಕೊಟ್ಟಿದ್ದಾರೆ. ಎಲ್ಲ ಜನಾಂಗದವರು ಒಂದೆಡೆ ಸೇರಿ ರೊಟ್ಟಿ ಪ್ರಸಾದವನ್ನ ಮಾಡೋದು ಇದೊಂದು ಭಾವೈಕ್ಯತೆಯ ಜಾತ್ರೆ ಅನ್ನುವಂಥದ್ದು. ಒಂದು ಚೀಲ ಜೋಳದ ರೊಟ್ಟಿಯಿಂದ ಪ್ರಾರಂಭವಾಗಿರತಕ್ಕಂಥ ಈ ಜಾತ್ರೆ ಇವತ್ತು 25 ಚೀಲ ಜೋಳದ ರೊಟ್ಟಿಯ ಒಂದು ಏನು ಅಂತಂದ್ರೆ ಅಷ್ಟು ರೊಟ್ಟಿಗಳು ಸಂಗ್ರಹ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.